ಹಲೋ ಫ್ರೆಂಡ್ಸ್. ಕ್ವಿಜ್ ಕೊಟ್ಟಿದ್ದೆ AFA ಸಬ್ಜೆಕ್ಟ್ ಮೇಲೆ. ಅದರ ಆನ್ಸರ್ಸ್ ಅನ್ನ ನೋಡೋಣ ಇವತ್ತು. ಫಸ್ಟ್ ಕ್ವೆಶ್ಚನ್: ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ is particularly aimed at preparing accounting information in case of special contracts. ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅಂದ್ರೆ ಇಲ್ಲಿ ರಾಯಲ್ಟಿ, ಜಾಯಿಂಟ್ ವೆಂಚರ್ ಅಥವಾ ಹೈರ್ ಪರ್ಚೇಸ್, ಬ್ರಾಂಚ್ ಅಕೌಂಟ್ಸ್, ಕನ್ಸೈನ್ಮೆಂಟ್ ಅಕೌಂಟ್ಸ್, ಈ ಥರ ಎಲ್ಲ ಬರುತ್ತೆ. ಸ್ಪೆಷಲ್ ಟೈಪ್ ಆಫ್ ಕಾಂಟ್ರಾಕ್ಟ್ಸ್, ದಟ್ ಈಸ್ ಟ್ರೂ. ವಾಟ್ ಡು ಯು ಮೀನ್ ಬೈ ರಾಯಲ್ಟಿ? ಟ್ಯಾಕ್ಸ್ ಅಲ್ಲ, ಅದು ಇನ್ಕಮ್ ಜನರೇಟೆಡ್ ಫಾರ್ ವರ್ಕಿಂಗ್ ಫಾರ್ ಸೋಷಿಯಲ್ ಕಾಸ್ ಅಲ್ಲ. ಇಟ್ ಇಸ್ ದ ಕಾಂಪನ್ಸೇಷನ್ ಗಿವನ್ ಫಾರ್ ಯೂಸಿಂಗ್ ಎ ಸ್ಪೆಷಲ್ ಅಸೆಟ್ ಆರ್ ಪ್ರಾಪರ್ಟಿ. ಒಬ್ಬನ ಹತ್ರ ಒಂದು ಪ್ರಾಪರ್ಟಿ ಇರುತ್ತೆ ಅಥವಾ ಅಸೆಟ್ ಇರುತ್ತೆ, ಅದನ್ನ ಯೂಸ್ ಮಾಡೋದಕ್ಕೆ ಕೊಡುವಂತ ಒಂದು ಕಾಂಪನ್ಸೇಷನ್. ವಾಟ್ ಇಸ್ ದ ಓನರ್ ಆಫ್ ದ ಪ್ರಾಪರ್ಟಿ ಆರ್ ಅಸೆಟ್ ಕಾಲ್ಡ್ ಇನ್ ರಾಯಲ್ಟಿ ಅಗ್ರಿಮೆಂಟ್? ಓನರ್ನ ನಾವು ಲೆಸ್ಸರ್ ಅಂತ ಕರಿತೀವಿ. ಲೆಸ್ಸರ್. What is the use of the property or asset called in royalty agreement? User na ಏನಂತಾರೆ? Lessee ಅಂತಾರೆ. User of the property is called lessee. Is royalty agreement in real sense an agreement or a contract? Agreement ಗೂ ಕಾಂಟ್ರಾಕ್ಟ್ ಗೂ ಕೆಲವೊಂದು ಡಿಫರೆನ್ಸಸ್ ಇದೆ. ಅಗ್ರಿಮೆಂಟ್ ಅಂದ್ರೆ ಅದು ಓರಲ್ ಆಗು ಆಗಿರ್ಬೋದು ಅಥವಾ ಇನ್ಫಾರ್ಮಲ್ ಆಗಿ. ಒಂದು ಮೇನ್ ಡಿಫರೆನ್ಸ್ ಏನಂದ್ರೆ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಲೀಗಲಿ ಎನ್ಫೋರ್ಸಬಲ್, ಆದರೆ ಆಲ್ ಕಾಂಟ್ರಾಕ್ಟ್ಸ್ ಆರ್ ಲೀಗಲಿ ಎನ್ಫೋರ್ಸಬಲ್. ಅದನ್ನೇ ಹೇಳ್ತಾರೆ ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್ ಅಂತ. ಕಾಂಟ್ರಾಕ್ಟ್ ಆಗಬೇಕು ಅಂದ್ರೆ ಅದು ಲೀಗಲಿ ಎನ್ಫೋರ್ಸಬಲ್ ಆಗಬೇಕು. ಇಟ್ಸ್ ಎ ಲೀಗಲ್ ಕಾಂಟ್ರಾಕ್ಟ್. ಬರೀ ಅಗ್ರಿಮೆಂಟ್ ಮಾತ್ರ ಅಲ್ಲ, ಅದು ಇಟ್ಸ್ ಅ ಲೀಗಲ್ ಕಾಂಟ್ರಾಕ್ಟ್. ಪರ್ಸನಲ್ ಅಗ್ರಿಮೆಂಟ್ ಅಲ್ಲ, ಬಿಸ್ನೆಸ್ ಅಗ್ರಿಮೆಂಟ್ ಇದು. ಪರ್ಸನಲ್ ಅಂದ್ರೆ ಏನಾಗುತ್ತೆ ಅಂದ್ರೆ ಯಾರೋ ರಿಲೇಟಿವ್ಸ್ ಇರ್ತಾರೆ, ಅವ್ರು ಏನೋ ಒಂದು ಒಪ್ಪಂದ ಮಾಡ್ಕೋತಾರೆ. ಆ ಥರದ ಒಪ್ಪಂದ ಅಲ್ಲ ಅದು. ಇಟ್ಸ್ ಎ ಲೀಗಲ್ ಕಾಂಟ್ರಾಕ್ಟ್. Which of the following is not an example for royalty type of contract? Book publishing ರಾಯಲ್ಟಿನೇ, ಮೈನಿಂಗ್ ಕೂಡ ರಾಯಲ್ಟಿನೇ, ಆಯಿಲ್ ವೆಲ್ಸ್ ಕೂಡ ರಾಯಲ್ಟಿನೇ. ರೀಟೇಲ್ ಸೇಲಿಂಗು ರಾಯಲ್ಟಿ ಅಲ್ಲ, ಅದೊಂದು ರೀಟೇಲ್ ಬಿಸ್ನೆಸ್ ಅಷ್ಟೇನೆ, ನಾಟ್ ರಾಯಲ್ಟಿ. ವಾಟ್ ಈಸ್ ದ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆಕ್ಚುಯಲ್ ರಾಯಲ್ಟಿ ಕಾಲ್ಡ್? ಅಂದರೆ ಮಿನಿಮಮ್ ರೆಂಟೇ ಜಾಸ್ತಿ ಇದೆ ಆಕ್ಚುಯಲ್ ರಾಯಲ್ಟಿಗೆ ಅಂತ ಟೈಮಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳ್ತೀವಿ. ಶಾರ್ಟ್ ವರ್ಕಿಂಗ್. ವಾಟ್ ಈಸ್ ದ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಇನ್ ಕಮಿಂಗ್ ಇಯರ್ಸ್ ಕಾಲ್ಡ್? ಅದನ್ನ ರಿಕವರಿ ಅನ್ನಲ್ಲ, ರೀಕೂಪ್ಮೆಂಟ್ ಅಂತೀವಿ. ಕಾಲ್ಡ್ ರೀಕೂಪ್ಮೆಂಟ್. ಶಾರ್ಟ್ ವರ್ಕಿಂಗ್ಸ್ ಏನಾಗಿರುತ್ತೆ ಅದನ್ನ ರಿಕವರ್ ಮಾಡ್ತಾ ಹೋಗೋದು ಬರೋ ವರ್ಷಗಳಲ್ಲಿ, ಅದನ್ನ ರೀಕೂಪ್ಮೆಂಟ್ ಅಂತ. ರಾಯಲ್ಟಿ ಕಾಂಟ್ರಾಕ್ಟ್ ಕಮೆನ್ಸ್ಡ್ ಇನ್ Jan 2020. Short workings can be recovered only for 3 years, that is till December 2022, not after that. What type of recoupment is this? So the fixed ಅಂತಾರೆ, ಫಿಕ್ಸೆಡ್ ರಿಕೂಪ್ಮೆಂಟ್. 2020 ನಲ್ಲಿ ರಾಯಲ್ಟಿ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾರೆ. 3 ವರ್ಷ ಟೈಮ್ ಇದೆ. ಆ 3 ವರ್ಷದಲ್ಲಿ ಬರುವಂತ ಶಾರ್ಟ್ ವರ್ಕಿಂಗ್ಸ್ ಏನಿದೆ ಅದನ್ನ ಮಾತ್ರ ರಿಕವರ್ ಮಾಡಬಹುದು. ಅದಾದ್ಮೇಲೆ ಏನಾದ್ರು ಶಾರ್ಟ್ ವರ್ಕಿಂಗ್ಸ್ ಆದ್ರೆ ಅದನ್ನ ರಿಕವರ್ ಮಾಡಕ್ ಆಗಲ್ಲ. ಸೊ ಇಟ್ ಈಸ್ ಫಿಕ್ಸ್ಡ್ ರಿಕೂಪ್ಮೆಂಟ್. ರಾಯಲ್ಟಿ ಕಾಂಟ್ರಾಕ್ಟ್ ಸ್ಟಾರ್ಟೆಡ್ ಇನ್ June 2019.
ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರಿಕವರ್ಡ್ ಓನ್ಲಿ ಇನ್ ದ ನೆಕ್ಸ್ಟ್ 3 years from the date of occurrence of short working every time. What type of recoupment? 2019 ಅಲ್ಲಿ ಒಂದು ರಾಯಲ್ಟಿ ಕಾಂಟ್ರಾಕ್ಟ್ ಆಗಿದೆ. ಸಪೋಸ್ ಆ ರಾಯಲ್ಟಿ ಕಾಂಟ್ರಾಕ್ಟ್ 10 ವರ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. 10 ವರ್ಷ ಇರುತ್ತೆ ರಾಯಲ್ಟಿ ಕಾಂಟ್ರಾಕ್ಟ್. ಸೊ ಈಗ ಒಂದು ಶಾರ್ಟ್ ವರ್ಕಿಂಗ್ ಆಯ್ತು ಅಂತ ಹೇಳಿ ಅದನ್ನ ರಿಕವರ್ ಮಾಡಬೇಕಲ್ಲ ಯಾವುದಾದ್ರೂ ವರ್ಷದಲ್ಲಿ. ಸೊ ರಿಕವರ್ ಮಾಡೋಕ್ಕೆ 3 years ಟೈಮ್ ಇರುತ್ತೆ. ಥ್ರೂಔಟ್ 10 years. ಥ್ರೂಔಟ್ 10 years. ಸೊ ರಾಯಲ್ಟಿ ಅವಧಿ ಮುಗಿಯೋವರೆಗೂ ಪ್ರತಿ ಸಲ ಶಾರ್ಟ್ ವರ್ಕಿಂಗ್ ಆದಾಗ ಆ ಶಾರ್ಟ್ ವರ್ಕಿಂಗ್ನ ರಿಕವರ್ ಮಾಡೋದಕ್ಕೆ 3 ವರ್ಷ ಟೈಮ್ ಇರುತ್ತೆ. 3 ವರ್ಷ ಆಗೋಯ್ತು ಅಂದರೆ ಅದನ್ನ ರಿಕವರ್ ಮಾಡೋಕ್ಕಾಗಲ್ಲ, ಅದು ಲ್ಯಾಪ್ಸ್ ಆಗಿಬಿಡುತ್ತೆ, ಅದು ಲಾಸ್. ಯೂಸರ್ಗೆ ಅದು ಲಾಸ್. ಮಿನಿಮಮ್ ರೆಂಟನ್ನು ಕಟ್ಟಲೇಬೇಕು ಅವನು. ಸೊ ಇಟ್ ಈಸ್ ಕಾಲ್ಡ್ ಫ್ಲೋಟಿಂಗ್. ಇಟ್ಸ್ ಕಾಲ್ಡ್ ಫ್ಲೋಟಿಂಗ್. ಸೊ ಪ್ರತಿ ಸಲ ಶಾರ್ಟ್ ವರ್ಕಿಂಗ್ ಆದಾಗ ಆ 3 ವರ್ಷ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. Royalty contract started in June 2018. Short workings can be recovered any time from the date of commencement of contract till the expiry of the contract. So, lifetime antivi. Lifetime recoupment. The royalty start ಆಗೋದ್ರಿಂದ ದಿನದಿಂದ ಹಿಡಿದು ರಾಯಲ್ಟಿ ಕೊನೆ ಆಗೋವರೆಗೂ ಏನೇನು ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ ಅದನ್ನ ಹೇಗಾದ್ರೂ ಯಾವುದೇ ವರ್ಷದ ಸರ್ಪ್ಲಸ್ ಇಂದ ಆದ್ರೂ ನಾವು ರಿಕವರ್ ಮಾಡ್ಬೋದು. ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರಿಪೇರಿಂಗ್ ಅನಾಲಿಸಿಸ್ ಟೇಬಲ್? ಅನಾಲಿಸಿಸ್ ಟೇಬಲ್ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನ ಪ್ರಿಪೇರ್ ಮಾಡೋದು ಯಾಕೆ ಅಂದರೆ ಶಾರ್ಟ್ ವರ್ಕಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಮತ್ತು ಆ ಶಾರ್ಟ್ ವರ್ಕಿಂಗ್ಸ್ನ ರೀಕೂಪ್ ಮಾಡಬೇಕಲ್ಲ ಕಮಿಂಗ್ ಇಯರ್ಸಲ್ಲಿ. ಅದು ಎಷ್ಟು ರೀಕೂಪ್ ಮಾಡಬೇಕು, ಬಾಕಿ ಉಳಿಯೋದೆಷ್ಟು ಎಲ್ಲ ತಿಳ್ಕೋಬೇಕು. ಮಿನಿಮಮ್ ರೆಂಟು ನಾವು ಕಟ್ಟಲೇಬೇಕಾಗುತ್ತೆ ಲೆಸ್ಸರ್ಗೆ. ಎಲ್ಲದಕ್ಕೂ ಎಲ್ಲ ಪರ್ಪಸ್ನು ಅಷ್ಟೇ. 12 ಕ್ವೆಶನ್ಸ್ ಅಷ್ಟೇ. ಇದೊಂದು ಕೇಳಿದ್ದೆ ನಾನು ಕ್ವೆಶನ್, ಯಾವ ಥರ ಆನ್ಲೈನ್ ಕ್ಲಾಸ್ ಮಾಡಲಿ ಅಂತ. ಯಾವುದಕ್ಕೆ ಓಟ್ ಹಾಕಿದ್ರೋ ಗೊತ್ತಿಲ್ಲ. ಸೊ ಯಾರು ಮೆಜಾರಿಟಿ ಆಪ್ಟ್ ಮಾಡಿರ್ತಾರೋ ಆ ಆಪ್ಷನ್ನ ನಾನು ಚೂಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬರುವಂಥ ಕ್ವಿಸ್ಗಳನ್ನ ಸ್ವಲ್ಪ ಸೀರಿಯಸ್ ಆಗಿ ಅಟೆಂಡ್ ಮಾಡಿ, ಯಾಕೆಂದರೆ ಅದು ಒಂದು ಇಂಟರ್ನಲ್ ಮಾರ್ಕ್ಸ್ ರಿಲೇಟ್ ಆಗಿರುತ್ತೆ, ಮತ್ತು ನೀವು ಎಷ್ಟು ಕಲ್ತಿರೋದು ಅನ್ನೋದು ಚೆಕ್ ಮಾಡ್ಬೋದು ನೀವೇನೆ. ಸೊ ಅದನ್ನ ಕ್ವಿಝಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಟಾಪ್ ಸ್ಕೋರರ್ ಯಾರು ಇರ್ತಾರೆ ಪ್ರತಿ ಕ್ವಿಝಲ್ಲಿ ಅವ್ರಿಗೆ ಒಂದು ಪ್ರೈಸ್ ಇದೆ, ಒಳ್ಳೆ ಪ್ರೈಸ್ ಇದೆ ಆಯ್ತಾ. ಅದನ್ನ ಎಂಕರೇಜ್ ಮಾಡೋದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಸೊ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ನೆಲ್ಲ ನೋಡಿ, ಗೂಗಲ್ ಮೀಟು, ಝೂಮ್ ಮೀಟ್ ಎಲ್ಲ ಅಟೆಂಡ್ ಮಾಡಿ. ಸೊ ಆನ್ಲೈನ್ ಕ್ಲಾಸಲ್ಲೂ ಕೂಡ ಕಲಿಬಹುದು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.